ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 1 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 3 ಚತುರ್ಭುಜಗಳ ಪರಿಚಯ. ಈ ಒಂದು ಅಧ್ಯಾಯದಲ್ಲಿರುವ ಪ್ರಶ್ನೋತ್ತರಗಳನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 3.3 ಅನ್ನು ಬಿಡಿಸ್ತಾ ಇದ್ದೀವಿ. ಆ ಒಂದು ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ 7ರವರೆಗೆ ಬಿಡಿಸಿದ್ದೇವೆ. ಆ ವಿಡಿಯೋದ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ, ಯಾರು ಬೇಕಾದರೂ ಹೋಗಿ ನೋಡಿಕೊಳ್ಳಬಹುದು. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 8ಅನ್ನು ಬಿಡಿಸೋಣ. ಕೆಳಗೆ ಕೊಟ್ಟಿರುವ ಚಿತ್ರಗಳಾದ ಗನ್ಸ್ ಮತ್ತು ರನ್ಸ್ ಸಮಾಂತರ ಚತುರ್ಭುಜಗಳಾಗಿವೆ. ಎಕ್ಸ್ ಮತ್ತು ವೈಗಳನ್ನು ಕಂಡುಹಿಡಿಯಿರಿ. ಅಳತೆಗಳು ಸೆಂಟಿಮೀಟರ್ನಲ್ಲಿವೆ. ಇಲ್ಲಿ ಎರಡು ಸಮಾಂತರ ಚತುರ್ಭುಜಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಇವು ಎರಡತ್ರಗೂ ನಾವು ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡುಹಿಡಿಬೇಕು. ಇದನ್ನ ಯಾವ ರೀತಿ ಬಿಡಿಸೋದಂತ ಹೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಚಿತ್ರವನ್ನು ಬಿಡಿಸಿಕೊಂಡಿದ್ದೇನೆ. ಇಲ್ಲಿ GUNS ಒಂದು ಸಮಾಂತರ ಚತುರ್ಭುಜವಾಗಿದೆ. ಇಲ್ಲೇನಿದೆ, ಇಲ್ಲಿ ನೀವು ನೋಡಬಹುದು ಕೊಟ್ಟಂತ ದತ್ತಾಂಶಗಳು ಎದಕ್ಕೆ ಸಂಬಂಧಪಟ್ಟಿದಾವೆ ಅಂದರೆ ಇವು ಬಾಹುಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿದೆ. ನಮಗೆ ಗೊತ್ತಿದೆ ಸಮಾಂತರ ಚತುರ್ಭುಜದಲ್ಲಿ ಬಾಹುಗಳಿಗೆ ಸಂಬಂಧಿಸಿದಂಥ ಗುಣಲಕ್ಷಣ ಅಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಯಾವಾಗಲೂ ಸಮನಾಗಿ ಇರುತ್ತವೆ. ಆದ್ದರಿಂದ ಇಲ್ಲಿ ನಾವು ಮೊದಲಿಗೆ ಅಂದರೆ ಈ ಬಾಹು ಸಮನಾಗಿರುತ್ತದೆ. ನೆಕ್ಸ್ಟ್ ಈ ಬಾಹು ಸಮನಾಗಿರುತ್ತದೆ. ಈಗ ಮೊದಲಿಗೆ ನಾವು GU = SN ಅಂದರೆ ಇವೆರಡು ಅಭಿಮುಖ ಬಾಹುಗಳನ್ನ ತಗೊಳ್ಳೋಣ. ಇಲ್ಲಿ ಒಂದು ಬ್ರಾಕೆಟ್ನ ಬರಿಬೇಕು, ಅಭಿಮುಖ ಬಾಹುಗಳು ಸಮ ಅಂತೇಳಿ. GU ಅಂದರೆ ಎಷ್ಟಿದೆ? 3y - 1 ಇದೆ. ನೆಕ್ಸ್ಟ್ SN ಅಂದರೆ ಎಷ್ಟಿದೆ? 26 ಇದೆ. ಇವಾಗ 3y = 26, ಇದು -1 ಇದೆ, ಈ ಕಡೆ ಬಂದರೆ +1 ಆಗುತ್ತೆ. ನೆಕ್ಸ್ಟ್ 3y = 26 + 1 ಅಂದರೆ 27. ಇದು 3 ಇಲ್ಲಿ ಗುಣಾಕಾರದಲ್ಲಿದೆ, ಈ ಕಡೆ ಬಂದರೆ ಇದು ಭಾಗಾಕಾರ ಆಗುತ್ತದೆ. ಹಾಗಾಗಿ y = 27/3 ಆಗುತ್ತದೆ. ಇವಾಗ ಇದು 3ರಿಂದ ಕ್ಯಾನ್ಸಲ್ ಆಗುತ್ತೆ. 3 ಅಂದರೆ 3, 3 9 27 ಅಂದರೆ y ಬೆಲೆ 9 ಆಗುತ್ತದೆ. ನೆಕ್ಸ್ಟ್ ಅದೇ ರೀತಿ ಇವೆರಡು ಅಭಿಮುಖ ಬಾಹುಗಳನ್ನ ತೆಗೆದುಕೊಳ್ಳೋಣ. ಅಂದರೆ GS = UN ಆಗುತ್ತೆ. GS ಅಂದರೆ ಎಷ್ಟಿದೆ? 3x ಇದೆ. ನೆಕ್ಸ್ಟ್ UN ಅಂದರೆ ಎಷ್ಟಿದೆ? 18 ಇದೆ. ಇವಾಗ ಇದು 3 ಕೂಡ ಇಲ್ಲಿ ಗುಣಾಕಾರದಲ್ಲಿದೆ, ಈ ಕಡೆ ಬಂದರೆ ಭಾಗಾಕಾರ ಆಗುತ್ತಾ. ಆವಾಗ x = 18/3 ಆಗುತ್ತಾ. ಇದು 3ರಿಂದ ಭಾಗ ಹೋಗುತ್ತಾ. 3 ಅಂದರೆ 3, 3 6 18 ಅಂದರೆ x = 6 ಆಯಿತು. ಅಂದ್ರೆ ಇಲ್ಲಿ ಕೊಟ್ಟಂತ GUNS ಒಂದು ಸಮಾಂತರ ಚತುರ್ಭುಜದಲ್ಲಿ x ನ ಬೆಲೆ 6 ಮತ್ತು y ನ ಬೆಲೆ 9 ಆಗುತ್ತದೆ. ನೆಕ್ಸ್ಟ್ ಅದೇ ರೀತಿ ಎರಡನೇ ಚಿತ್ರವನ್ನು ಇಲ್ಲಿ ಬಿಡಿಸಿಕೊಂಡಿದ್ದೇನೆ. ಇಲ್ಲಿ RUNS ಒಂದು ಸಮಾಂತರ ಚತುರ್ಭುಜವಾಗಿದೆ ಮತ್ತು RN ಮತ್ತು SUಗಳು ಕರ್ಣಗಳಾಗಿವೆ. ಇಲ್ಲಿ ನೀವು ನೋಡಬಹುದು, ಇದು RN ಮತ್ತು SUಗಳು ಏನಾಗಿದ್ದಾವೆ? ಕರ್ಣಗಳಾಗಿದ್ದಾವೆ. ಮತ್ತು ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಆಲ್ರೆಡಿ ನಮಗೆ ಗೊತ್ತಿದೆ, ಇದು ಕರ್ಣಗಳು ಎಂತವು? ಸಮನಾಗಿ ಅರ್ಧಿಸುತ್ತವೆ. ಹಂಗೆ ಅಲ್ಲ, ಇಲ್ಲಿ ಬರೀರಿ ಸಮನಾಗಿ ಅರ್ಧಿಸುತ್ತವೆ ಅಂತೇಳಿ. ಅಂದರೆ ಈ ಒಂದು ಬಿಂದುವಿನಲ್ಲಿ ಇವು ಅರ್ಧಿಸಿದ್ರೆ ಇದೆಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರುತ್ತದೆ. ಅದೇ ರೀತಿ ಇದೆಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರುತ್ತದೆ. ಆದ್ದರಿಂದ ನಾವು ಇಲ್ಲಿ ಏನಾದ್ರು ಬರ್ಕೋಬಹುದು, y + 7 = 20 ಅಂತ ಬರ್ಕೋಬಹುದು. ಅದೇ ರೀತಿ x + y = 16 ಅಂತ ತಗೋಬಹುದು. ಅದನ್ನೇ ಇಲ್ಲಿ ನಾನು ಬರ್ಕೊಂಡಿದ್ದೀನಿ. y + 7 = 20. ಇಲ್ಲಿ y = ಪ್ಲಸ್ ಇದ್ದು ಈಗ 7 ಇದ್ದದ್ದು ಈ ಕಡೆ ಬಂದರೆ -7 ಆಗುತ್ತೆ. ಅಂದರೆ 20 - 7 ಆಗುತ್ತೆ. ನೆಕ್ಸ್ಟ್ y = 20ರಲ್ಲಿ 7 ಹೋದರೆ 13 ಆಯಿತು. ಅಂದರೆ y ಬೆಲೆ 13 ಆಯಿತು. ಅದೇ ರೀತಿ ಇವೆರಡು ತಗೋಣ. x + y = 16, y ಬೆಲೆ ಎಷ್ಟು ಬಂದಿದೆ? 13. x + 13 = 16. x = 16, ಇದು +13, ಈ ಕಡೆ ಬಂದರೆ -13 ಆಗುತ್ತೆ. x = 16ರಲ್ಲಿ 13 ಹೋದರೆ 3 ಆಗುತ್ತದೆ. ಇಲ್ಲಿ ನಿಮಗೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ನಿಮ್ಗೆ ಗೊತ್ತಿರಬೇಕು, ಸಮಾಂತರ ಚತುರ್ಭುಜದ ಕರ್ಣಗಳು ಏನಕ್ಕವು? ಸಮನಾಗಿ ಪರಸ್ಪರ ಅರ್ಧಿಸುತ್ತಾವೆ ಅಂತೇಳಿ ನಿಮಗೆ ಗೊತ್ತಿದ್ದಾಗ ಮಾತ್ರ ಇಂಥ ಲೆಕ್ಕಗಳು ನೀವು ಬಿಡಿಸಕ್ಕೆ ಸಾಧ್ಯ ಆಕತಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 9. ಮೇಲಿನ ಚಿತ್ರದಲ್ಲಿ ಈ ರೀತಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದು ರಿಸ್ಕ್ ಮತ್ತು ಕ್ಲೀವ್ ಸಮಾಂತರ ಚತುರ್ಭುಜಗಳು. x ನ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ, ಇಲ್ಲಿ x ಇದೆ. ಈ ಚಿತ್ರವನ್ನು ನಾವು ಕೊಟ್ಟಂತ ದತ್ತಾಂಶಗಳನ್ನು ಬಳಸಿಕೊಂಡು x ಬೆಲೆಯನ್ನು ಕಂಡುಹಿಡಿಬೇಕು. ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಚಿತ್ರವನ್ನು ಇಲ್ಲಿ ಬಿಡಿಸಿಕೊಂಡಿದ್ದೇನೆ. ಈ ಒಂದು ಪ್ರಶ್ನೆಯು ಕೋನಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿದೆ. ನಮಗೆ ಆಲ್ರೆಡಿ ಗೊತ್ತಿದೆ ಏನಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಯಾವಾಗಲೂ ಸಮನಾಗಿ ಇರುತ್ತವೆ. ಇಲ್ಲಿ ನೀವು ನೋಡ್ಬೋದು
CLUV ಅನ್ನು ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಈ ಒಂದು ಕೋನವನ್ನು ಕೊಟ್ಟಿದ್ದಾರೆ. ಈ ಕೋನ ಯಾವುದಕ್ಕೆ ಸಮಾಂತರ ಇರ್ತದೆ, ಅಭಿಮುಖ ಇದೆ ಅಂದರೆ ಈ ಒಂದು ಈ ಕೋನಕ್ಕೇನಿದೆ ಅಭಿಮುಖವಾಗಿದೆ. ಅಂದರೆ ಇದು ಎಲ್ ಎಷ್ಟಿರುತ್ತೋ ಈ ಕೂಡ ಅಷ್ಟೇ ಇರುತ್ತದೆ. ಹಾಗೆ ಇಲ್ಲಿ ಏನಂತ ಬರ್ಕೊಂಡಿದ್ದೀನಿ, ಕೋನ್ ಎಲ್ ಈಕ್ವಲ್ ಟು ಕೋನ್ ಇ ಈಕ್ವಲ್ ಟು 70 ಡಿಗ್ರಿ. ಯಾಕಂದರೆ ಅಭಿಮುಖ ಕೋನಗಳು. ಅದೇ ರೀತಿ ಈ ಒಂದು ಸಮಾಂತರ ಚತುರ್ಭುಜವನ್ನು ತಗೊಂಡಾಗ ಅಂದರೆ RISK ಅಂದರೆ ರಿಸ್ಕ್, ಈ ಒಂದು ಸಮಾಂತರ ಚತುರ್ಭುಜವನ್ನು ತೆಗೆದುಕೊಂಡಾಗ ಇಲ್ಲಿ ಕೆ ಎಷ್ಟು ಕೊಟ್ಟಿದ್ದಾರೆ, 120 ಡಿಗ್ರಿ. ಅಂದರೆ ಇಲ್ಲಿ ಇದು ಐ ಕೂಡ ಎಷ್ಟಾಗತ್ತೆ, 120 ಡಿಗ್ರಿ. ಯಾಕಂದರೆ ಅಭಿಮುಖ ಕೋನಗಳು ಸಮನಾಗಿ ಇರುತ್ತವೆ. ಇವಾಗ ನಮ್ಗೆ ಇನ್ನೊಂದು ಅಂಶ ಗೊತ್ತಿದೆ, ಸಮಾಂತರ ಇಲ್ಲಿ ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತದೆ. ಇವಾಗ ಇವೆರಡೂ ಕೋನಗಳನ್ನು ಕೂಡಿಸಿದ್ರೆ ಎಷ್ಟಾಗುತ್ತಾ, 240 ಡಿಗ್ರಿ ಆಗುತ್ತದೆ. 360ರಲ್ಲಿ 240 ಹೋದರೆ 120 ಡಿಗ್ರಿ ಆಗಿರುತ್ತದೆ. ಅಂದರೆ ಆರ್ ಮತ್ತು ಎಸ್ ಕೋನಗಳ ಮೊತ್ತ 120 ಡಿಗ್ರಿ ಆಗುತ್ತದೆ. ನಮಗೆ ಗೊತ್ತಿದೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳಿಂತವು ಸಮನಾಗಿ ಇರುವುದರಿಂದ ಅದನ್ನು 120ನ 2ರಿಂದ ಭಾಗಿಸಿದಾಗ ಏನಾಗುತ್ತೆ ಅಂದರೆ 60 ಬರುತ್ತದೆ. ಅಂದರೆ ಇದು ಆರ್ ಕೂಡ 60 ಡಿಗ್ರಿ ಆಕತಿ. ನೆಕ್ಸ್ಟು ಇದು ಎಸ್ ಕೂಡ 60 ಡಿಗ್ರಿ ಆಗುತ್ತೆ. ಇದನ್ನ ನಾನು ಇಲ್ಲಿ ಡೈರೆಕ್ಟಾಗಿ ಬರ್ಕೊಂಡಿದ್ದೀನಿ, ಕೋನ್ ಎಸ್ ಈಕ್ವಲ್ ಟು ಕೋನ್ ಆರ್ ಈಕ್ವಲ್ ಟು 60 ಡಿಗ್ರಿ. ನೆಕ್ಸ್ಟ್ ಇವಾಗ ಇಲ್ಲಿ ನಮಗೆ ಕೋನ್ ಇ ಬೆಲೆ ಸಿಕ್ತು, ಕೋನ್ ಎಸ್ ಸಿಕ್ತು. ಇವಾಗ ನೆಕ್ಸ್ಟ್ ಎಕ್ಸನ್ನು ಕಂಡುಹಿಡಿಯೋಣ. ಇಲ್ಲಿ ನೀವು ನೋಡ್ಬೋದು ಇದೊಂದು ತ್ರಿಭುಜ ಇದೆ, ಹೌದಾ. ನಮಗೆ ಗೊತ್ತಿದೆ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರ್ತೈತೆ ಅಂದರೆ 180 ಡಿಗ್ರಿ ಇರ್ತೈತಿ. ಹಾಗಾಗಿ ಇಲ್ಲಿ ನಾವು 3 ಕೋನಗಳನ್ನ ಕೂಡಿಸಿ ನಾವು ಬಿಡಿಸೋಣ. ಕೋನ್ ಇ ಪ್ಲಸ್ ಕೋನ್ ಎಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತದೆ. ಕೋನ್ ಇ ಅಂದರೆ ಎಷ್ಟು ಬಂದಿದೆ, 70 ಪ್ಲಸ್ ಕೋನ್ ಎಸ್ ಅಂದರೆ 60 ಪ್ಲಸ್ ಎಕ್ಸ್ ಈಕ್ವಲ್ ಟು 180 ಡಿಗ್ರಿ. 70 ಪ್ಲಸ್ 60 ಅಂದರೆ 130 ಪ್ಲಸ್ ಎಕ್ಸ್ ಈಕ್ವಲ್ ಟು 180. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 180, ಈ ಪ್ಲಸ್ 130 ಈ ಕಡೆ ಬಂದರೆ ಮೈನಸ್ 130 ಆಗುತ್ತೆ. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 180ರಲ್ಲಿ 130 ಹೋದರೆ 50 ಆಗುತ್ತದೆ. ಅಂದರೆ ಕೊಟ್ಟಂಥ ಚಿತ್ರದಲ್ಲಿರುವ ಎಕ್ಸ್ನ ಬೆಲೆ 50 ಡಿಗ್ರಿ ಆಗುತ್ತದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 10. ಕೆಳಗಿನ ಚಿತ್ರ ಹೇಗೆ ತ್ರಾಪಿಜ್ಯವಾಗುತ್ತದೆ ವಿವರಿಸಿ. ಯಾವ ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ. ಚಿತ್ರ 3.26 ಅಂದರೆ ಈ ಚಿತ್ರವಾಗಿದೆ. ಅವರು ಆಲ್ರೆಡಿ ಕೊಟ್ಟಿದ್ದಾರೆ, ಇದು ಒಂದು ತ್ರಾಪಿಜ್ಯವಾಗಿದೆ ಅಂತ ಹೇಳಿದರು. ಇದು ಹೇಗೆ ತ್ರಾಪಿಜ್ಯವಾಗುತ್ತದೆ ಅಂತ ಹೇಳಿ ನಾವು ಹೇಳಬೇಕು. ಮತ್ತು ಈ ಒಂದು ತ್ರಾಪಿಜ್ಯದಲ್ಲಿ ಯಾವ ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ ಅಂತೇಳಿ ನಾವು ಹೇಳಬೇಕು. ಇದನ್ನ ಯಾವ ರೀತಿ ವಿವರಿಸೋದಂತೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂಥ ಒಂದು ಚಿತ್ರವನ್ನು ಬಿಡಿಸಿಕೊಂಡಿದ್ದೇನೆ. ಇಲ್ಲಿ KLMN ಒಂದು ತ್ರಾಪಿಜ್ಯವಾಗಿದೆ. ಇದು ಹೇಗೆ ತ್ರಾಪಿಜ್ಯವಾಗಿದೆ ಅನ್ನೋದು ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ನಾನು 2 ರೀತಿಯಲ್ಲಿ ಉತ್ತರಿಸುತ್ತೇನೆ. ಮೊದಲಿಗೆ ನಾನು ತ್ರಾಪಿಜ್ಯದ ಒಂದು ಗುಣಲಕ್ಷಣವನ್ನು ಬಳಸಿಕೊಂಡು ಬಿಡಿಸ್ತಾ ಇದ್ದೀನಿ. ತ್ರಾಪಿಜ್ಯದಲ್ಲಿ ಸಮಾಂತರವಲ್ಲದ ಬಾಹುವಿನ ಅಂತ್ಯಬಿಂದುವಿನಲ್ಲಿ ಉಂಟಾಗುವ ಪಾರ್ಶ್ವಕೋನಗಳು ಪರಿಪೂರಕವಾಗಿರುತ್ತವೆ. ಅಂದರೆ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ನಮಗೆ ಇಲ್ಲಿ ಯಾವುದು ಸಮಾಂತರವಲ್ಲದ ಬಾಹು ಅಲ್ಲ ಅಂತೇಳಿ ನಮಗೆ ಗೊತ್ತಿಲ್ಲ. ಆದರೆ ಸಮಾಂತರ ಬಾಹುಗಳು ಯಾವುದಂತೇಳಿ ಗೊತ್ತಿಲ್ಲ. ಆದರೆ ಈ ಒಂದು ತ್ರಾಪಿಜ್ಯದ ಗುಣಲಕ್ಷಣದಿಂದ ನಾವು ಸಮಾಂತರ ಬಾಹುಗಳು ಯಾವುವು ಮತ್ತು ಸಮಾಂತರವಲ್ಲದ ಬಾಹುಗಳು ಯಾವುದಂತೇಳಿ ನಾವು ಕಂಡುಹಿಡ್ಕೋಬಹುದು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಎಂ ಮತ್ತು ಎಲ್ ಕೋನಗಳು ಏನಾಗಿದ್ದಾವೆ ಅಂದರೆ ಇವು ಪಾರ್ಶ್ವ ಬಾಹುಗಳಾಗಿವೆ. ಮತ್ತು ಇವನ್ನ ಎರಡೂ ಕೂಡಿಸಿದ್ರೆ 180 ಡಿಗ್ರಿ ಆಗುತ್ತದೆ. ಹಾಗಿದ್ದಾಗ ಇವು ಏನಕ್ಕಾವ ಅಂದರೆ ಇದು ಸಮಾಂತರವಲ್ಲದ ಬಾಹುಗಳು ಆಕಾವ. ಅಂದರೆ ಓದೋದು ಯಾವಂದರೆ ಇವು KL ಮತ್ತು NMಗಳು ಏನಕ್ಕಾವ ಅಂದರೆ ಒಂದು ಜೊತೆಯ ಸಮಾಂತರ ಬಾಹುಗಳು ಆಗುತ್ತವೆ. ಆದ್ದರಿಂದ ಇಲ್ಲಿ ಏನಂತ ಬರ್ಕೊಂಡಿದ್ದೀನಿ ಅಂದರೆ LM ರೇಖೆಯು ಸಮಾಂತರವಲ್ಲದ ಬಾಹುವಾಗಿದೆ. ಆದ್ದರಿಂದ NM ಮತ್ತು KLಗಳು ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ. ಡೈರೆಕ್ಟಾಗಿ ನೀವು ಈ ತ್ರಾಪಿಜ್ಯದ ಗುಣಲಕ್ಷಣವನ್ನು ಗೊತ್ತಿದ್ದರೆ ನೀವು ಡೈರೆಕ್ಟಾಗಿ ನೀವು ಫೈಂಡ್ ಔಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ರೀತಿ ಅಂದರೆ KL ಮತ್ತು NM ಇವೆರಡು ರೇಖೆಗಳಿಗೆ ಛೇದಕ ರೇಖೆ ML ಆಗಿದೆ. ಛೇದಕ ರೇಖೆಯ ಒಂದೇ ಬದಿಗಿರುವ ಎರಡು ಕೋನಗಳು M ಮತ್ತು Cಗಳು ಅಂದರೆ ಸಿ ಅಲ್ಲ ಎಲ್, M ಮತ್ತು Lಗಳ ಮೊತ್ತ 180 ಡಿಗ್ರಿ ಆಗಿದ್ದರೆ ಎರಡೂ ರೇಖೆಗಳು ಸಮಾಂತರ ಎಂದು ತಿಳಿದು ಬರುತ್ತದೆ. ತ್ರಾಪಿಜ್ಯದಲ್ಲಿ ಯಾವುದಾದರೂ ಎರಡು ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ.
ಅಂದರೆ ಇಲ್ಲಿ KL ಮತ್ತು NMಗಳು ಸಮಾಂತರವಾಗಿವೆ ಅಂತೇಳಿ ನಾವು ಈ ರೀತಿ ಕೂಡ ಹೇಳಬಹುದು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 11. ಚಿತ್ರ 3.27ರಲ್ಲಿ ABಗೆ ಸಮಾಂತರ DC ಆದರೆ ಕೋನ Cಯ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ABCD ಅನ್ನೋದೊಂದು ಚತುರ್ಭುಜವನ್ನು ಕೊಟ್ಟಿದ್ದಾರೆ. ಇಲ್ಲಿ ABಗೆ ಸಮಾಂತರ DC ಆಗಿದೆ. ಇಲ್ಲಿ ಮತ್ತು ಕೋನ Bಯ ಬೆಲೆ 120 ಡಿಗ್ರಿ ಆಗಿದೆ. ಇವಾಗ ನಾವು ಕೋನ Cಯ ಅಳತೆಯನ್ನು ಕಂಡುಹಿಡಿಬೇಕು. ಇದನ್ನ ಯಾವ ರೀತಿ ಬಿಡಿಸೋದು ಅಂತ ಹೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತ ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ABCD ಅನ್ನೋದೊಂದು ಸಮಾಂತರ ಚತುರ್ಭುಜವಾಗಿದೆ. ಇಲ್ಲಿ ಕೋನ B ಅಳತೆ 120 ಡಿಗ್ರಿ ಆಗಿದೆ. ಇಲ್ಲಿ AB ಸಮಾಂತರ DC ಆಗಿರೋದ್ರಿಂದ ಅವೆರಡನ್ನು ಛೇದಿಸುವ ರೇಖೆ BC ಆಗಿದೆ. ನಮಗೆ ಆಲ್ರೆಡಿ ಗೊತ್ತಿದೆ ಇವೆರಡು ಸಮಾಂತರವಾದಾಗ ಈ ಒಂದು ಬಾಹು ಏನಾಗಿರ್ತದೆ ಅಂದರೆ ಇದು ಛೇದಕ ರೇಖೆ ಆಗಿರುತ್ತದೆ. ಆವಾಗ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಅಂದರೆ ಇವೆರಡು ಬಾಹುಗಳ ಸಮಾಂತರವಾದಾಗ ಈ ಒಂದು ಬಾಹು ಏನಕತಿ ಛೇದಕ ರೇಖೆ ಆಗುತ್ತದೆ. ಇದಾಗತ್ತಾ ನೆಕ್ಸ್ಟ್ ಇದು ಕೂಡ ಛೇದಕ ರೇಖೆನೇ ಆಗುತ್ತದೆ. ಆದರೆ ಇಲ್ಲಿ ಈ ಬೆಲೆಯನ್ನು ಕೊಟ್ಟಾಗ ನಾವು ಈ ಒಂದು ರೇಖೆಯನ್ನು ತಗೋಬೇಕು. ಇದು ಒಂದು ಛೇದಕ ರೇಖೆ ಆದಾಗ ಈ ಛೇದಕ ರೇಖೆಯ ಪಾರ್ಶ್ವ ಕೋನಗಳು ಏನಿರ್ತಾವಲ್ಲ ಇವೆರಡೂ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ ಅಂತೇಳಿ ನಮಗೆ ಈಗಾಗಲೇ ಗೊತ್ತಿದೆ. ಹಾಗಾಗಿ ಇಲ್ಲಿ ನಾನು ಇವೆರಡನ್ನು ಕೂಡಿಸ್ಬೇಕು. ಅಂದರೆ 180 ಡಿಗ್ರಿ ಆಗುತ್ತೆ. ಕೋನ B ಪ್ಲಸ್ ಕೋನ C ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಕೋನ B ಅಂದರೆ ಎಷ್ಟಿದೆ 120 ಡಿಗ್ರಿ ಇದೆ ಪ್ಲಸ್ ಕೋನ C ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ಕೋನ C ಈಕ್ವಲ್ ಟು 180 ಡಿಗ್ರಿ, ಇದು ಪ್ಲಸ್ ಇದ್ದದ್ದು ಈ ಕಡೆ ಬಂದರೆ ಮೈನಸ್ 120 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಕೋನ C ಈಕ್ವಲ್ ಟು 180ರಲ್ಲಿ 120 ಹೋದರೆ 60 ಡಿಗ್ರಿ ಆಗುತ್ತದೆ. ಅಂದರೆ ಈ ಕೊಟ್ಟಂತಹ ಚಿತ್ರದ ದತ್ತಾಂಶಕ್ಕೆ ಸಂಬಂಧಿಸಿದಂತೆ ಇದು ಕೋನ C ಎಷ್ಟಾಗುತ್ತೆ ಅಂದರೆ 60 ಡಿಗ್ರಿ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 12. ಚಿತ್ರ 3.28ರಲ್ಲಿ ಅಂದರೆ ಈ ಚಿತ್ರ SPಗೆ ಸಮಾಂತರ RQ ಆದರೆ ಕೋನ P ಮತ್ತು ಕೋನ Sಗಳ ಅಳತೆಗಳನ್ನು ಕಂಡುಹಿಡಿಯಿರಿ. ಬ್ರಾಕೆಟ್ನಲ್ಲಿ ಕೋನ Rನ ಬೆಲೆ ಕಂಡುಹಿಡಿದ ನಂತರ ಕೋನ P ಕಂಡುಹಿಡಿಯಲು ಒಂದಕ್ಕಿಂತ ಹೆಚ್ಚು ವಿಧಾನಗಳು ಇವೆಯೇ? ಇಲ್ಲಿ ನೋಡ್ಬೋದು PQRS ಅನ್ನೋದೊಂದು ಚತುರ್ಭುಜವಾಗಿದೆ. ಈ ಒಂದು ಚತುರ್ಭುಜದಲ್ಲಿ ಇದು SP ಮತ್ತು RQಗಳು ಸಮಾಂತರ ರೇಖೆಗಳಾಗಿವೆ. ಇಲ್ಲಿ ಕೋನ ಅಳತೆ 130 ಡಿಗ್ರಿ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಆರ್ನಲ್ಲಿ ಒಂದು ಈ ರೀತಿ ಕೋನವನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಏನು ಸೂಚಿಸುತ್ತೆ ಅಂದರೆ ಲಂಬ ಕೋನವನ್ನು ಸೂಚಿಸುತ್ತದೆ. ಆದ್ದರಿಂದ ಕೋನ ಅಳತೆ 90 ಡಿಗ್ರಿ ಆಗುತ್ತದೆ. ನೆಕ್ಸ್ಟ್ ಇವಾಗ ನಾವು ಕೋನ P ಮತ್ತು ಕೋನ S ನ ಅಳತೆಗಳನ್ನು ಕಂಡುಹಿಡಿಬೇಕು. ಇದನ್ನ ಯಾವ ರೀತಿ ಬಿಡಿಸೋದು ಅಂತೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂಥ ಒಂದು ಚಿತ್ರವನ್ನು ಬಿಡಿಸಿಕೊಂಡಿದ್ದೇನೆ. ಇದು PQRS ಅನ್ನೋದೊಂದು ಚತುರ್ಭುಜವಾಗಿದೆ. ಇಲ್ಲಿ PS ಮತ್ತು QR ರೇಖೆಗಳು ಏನಾಗಿದಾವೆ ಸಮಾಂತರ ರೇಖೆಗಳಾಗಿವೆ. ಇಲ್ಲಿ ನಾವು ಈ P ಮತ್ತು S ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಮತ್ತು ಈ Rನ ಬೆಲೆಯನ್ನು ಕಂಡುಹಿಡಿದ ನಂತರ ಈ P ಬೆಲೆಯನ್ನು ಕಂಡುಹಿಡಿಯಲು ಒಂದಕ್ಕಿಂತ ಹೆಚ್ಚು ವಿಧಾನಗಳಿವೆ ಅಂಥೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಹೌದು, ಇಲ್ಲಿ ನಾವು ಎರಡು ವಿಧಾನಗಳ ಮೂಲಕ ಈ P ಬೆಲೆಯನ್ನು ಕಂಡುಹಿಡಿಬಹುದು. ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಈ ಹಿಂದಿನ ಪ್ರಶ್ನೆಯಲ್ಲಿ ಬಿಡಿಸಿದಂಥ ಅಂಶವನ್ನು ಇಲ್ಲಿ ನಾವು ಬಳಸ್ಕೋಬೇಕು. ಮೊದಲನೇದಾಗಿ ಅವ್ರೇನು ಕೊಟ್ಟಿದ್ದಾರೆ ಅಂದರೆ PS ಮತ್ತು QR ರೇಖೆಗಳು ಸಮಾಂತರ ರೇಖೆಗಳಾಗಿವೆ ಅಂತೇಳಿ ಕೊಟ್ಟಿದ್ದಾರೆ. ಇವೆರಡು ಸಮಾಂತರ ರೇಖೆಗಳಾದಾಗ ಇವೆರಡು ರೇಖೆಗಳೇನಕ್ಕ ಅಂದರೆ ಛೇದಕ ರೇಖೆಗಳು ಆಗುತ್ತವೆ. ಇದು PQ ಅನ್ನೋದೊಂದು ಛೇದಕ ರೇಖೆ ಆಗುತ್ತೆ. ನೆಕ್ಸ್ಟ್ RS ಅನ್ನೋದೊಂದು ಕೂಡ ಛೇದಕ ರೇಖೆ ಆಗುತ್ತದೆ. ಇವಾಗ ಮೊದಲು ನಾವು ಈ ಒಂದು ಛೇದಕ ರೇಖೆಯನ್ನು ಬಳಸಿಕೊಂಡು ಒಂದು ವಿಧಾನದ ಮೂಲಕ P ಬೆಲೆಯನ್ನು ಕಂಡುಹಿಡಿಯೋಣ. ನಮ್ಗೆ ಆಲ್ರೆಡಿ ಗೊತ್ತಿದೆ ಇವೆರಡು ಬಾಹುಗಳು ಏನಾಗಿದಾವೆ ಸಮಾಂತರವಾದಾಗ ಇಲ್ಲಿ ಇರುವ ಒಂದು ಛೇದಕ ರೇಖೆಗಳ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಅಂದರೆ ಕೋನ P ಪ್ಲಸ್ ಕೋನ Q ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತದೆ. ಇಲ್ಲಿ ನಮಗೆ ಆಲ್ರೆಡಿ Q ಬೆಲೆ 130 ಡಿಗ್ರಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು ಕೋನ P ಎಷ್ಟಾಗತ್ತಂದ್ರೆ 50 ಡಿಗ್ರಿ ಆಗುತ್ತದೆ. ಯಾಕಂದ್ರೆ ಇವೆರಡು ಕೂಡಿಸಿದಾಗ ನಮಗೆ 180 ಡಿಗ್ರಿ ಬರಬೇಕು. ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ನಾನು. ಕೋನ P ಪ್ಲಸ್ ಕೋನ Q ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ಕೋನ P ಪ್ಲಸ್ Q ಅಂದರೆ 130 ಡಿಗ್ರಿ ಇದೆ ಈಕ್ವಲ್ ಟು 180 ಡಿಗ್ರಿ.
ಕೋನ್ ಪಿ ಈಕ್ವಲ್ ಟು 180 ಡಿಗ್ರಿ, ಇದು ಪ್ಲಸ್ ಇದು ಈ ಕಡೆ ಬಂದರೆ ಮೈನಸ್ 130 ಡಿಗ್ರಿ ಆಗುತ್ತೆ. ನೆಕ್ಸ್ಟು ಕೋನ್ ಪಿ ಈಕ್ವಲ್ ಟು 180ರಲ್ಲಿ 130 ಹೋದರೆ 50 ಡಿಗ್ರಿ ಆಗುತ್ತದೆ. ಈ ಒಂದು ವಿಧಾನದ ಮೂಲಕ ನಾವು ಪಿ ಅನ್ನು ಕಂಡುಹಿಡಿದೀವಿ. ನೆಕ್ಸ್ಟ್ ಇನ್ನೊಂದು ವಿಧಾನದ ಮೂಲಕ ಕಂಡುಹಿಡಿಯೋಣ. ಇವಾಗ ಈ ಒಂದು ಛೇದಕ RS ಛೇದಕ ರೇಖೆಯನ್ನು ಬಳಸಿಕೊಳ್ಳೋಣ. ನಮ್ಗೆ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಜಸ್ಟ್ ಈ ರೀತಿ ಒಂದು ಸಿಂಬಲ್ ಕೊಟ್ಟಿದ್ದಾರೆ, ಹೌದಾ? ಇದು ಏನನ್ನು ಸೂಚಿಸುತ್ತೆ ಅಂದ್ರೆ ಇದು ಒಂದು ಲಂಬ ಕೋನವನ್ನು ಸೂಚಿಸುತ್ತದೆ. ಆದ್ದರಿಂದ ಇದು ಎಷ್ಟಾಗತ್ತೆ ಅಂದ್ರೆ ಇದು ಒಂದು 90 ಡಿಗ್ರಿ ಆಗುತ್ತದೆ. ಇದು ಒಂದು ಛೇದಕ ರೇಖೆ ಆಗಿರುವುದರಿಂದ ಇವೆರಡು ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಇದು 90 ಆದರೆ ಈ ಕೋನ ಎಷ್ಟಾಗುತ್ತೆ? ಈ ಕೋನ ಕೂಡ 90 ಡಿಗ್ರಿ ಆಗುತ್ತದೆ. ಹಾಗಾಗಿ ನಾನು 90 ಅಂತೇಳಿ ಬರ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ನೀವು ಈ ರೀತಿ ಕೂಡ ಬರ್ಕೋಬಹುದು. ಕೋನ್ ಆರ್ ಪ್ಲಸ್ ಕೋನ್ ಎಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಆರ್ ಅಂದ್ರೆ ಎಷ್ಟಾಗಿದೆ? 90 ಡಿಗ್ರಿ ಪ್ಲಸ್ ಕೋನ್ ಎಸ್ ಈಕ್ವಲ್ ಟು 180 ಡಿಗ್ರಿ. ಕೋನ್ ಎಸ್ ಈಕ್ವಲ್ ಟು 180 ಡಿಗ್ರಿ, ಇದು ಪ್ಲಸ್ ಇದು ಈ ಕಡೆ ಬಂದರೆ ಮೈನಸ್ 90 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಕೋನ್ ಎಸ್ ಈಕ್ವಲ್ ಟು 180ರಲ್ಲಿ 90 ಹೋದರೆ 90 ಡಿಗ್ರಿ ಆಗುತ್ತದೆ. ಇವಾಗ ನಮಗೆ ಎಸ್ ಬೆಲೆ 90 ಡಿಗ್ರಿ ಆಯಿತು. ಅಂದರೆ ಕ್ಯೂ 130 ಇದೆ, ಆರ್ ಎಷ್ಟಿದೆ? 90 ಡಿಗ್ರಿ ಇದೆ, ಎಸ್ 90 ಡಿಗ್ರಿ ಇದೆ. ಇವಾಗ ಈ ಮೂರು ಕೋನಗಳನ್ನ ನಾವು ಬಳಸಿಕೊಂಡು ಪಿ ಬೆಲೆಯನ್ನು ಕಂಡುಹಿಡಿಯಬಹುದು. ಯಾಕಂದ್ರೆ ನಮ್ಗೆ ಗೊತ್ತಿದೆ ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಅಂದ್ರೆ 180 ಡಿಗ್ರಿ ಇರುತ್ತದೆ. ಆ ಒಂದು ಲಕ್ಷಣವನ್ನು ನಾವು ಬಳಸಿಕೊಂಡು ನಾವು ಇನ್ನೊಂದು ರೀತಿ ಪಿ ಬೆಲೆಯನ್ನು ಕಂಡುಹಿಡಿಯಬಹುದು. ಅದನ್ನ ಇಲ್ಲಿ ನೋಡೋಣ. ಹೌದು, ಇನ್ನೊಂದು ವಿಧಾನದ ಮೂಲಕ ನಾವು ಕಂಡುಹಿಡಿಯೋಣ. ಸಮಾಂತರ ಚತುರ್ಭುಜದ ಎಲ್ಲಾ ಒಳಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತದೆ. ಕೋನ್ ಪಿ ಪ್ಲಸ್ ಕೋನ್ ಕ್ಯೂ ಪ್ಲಸ್ ಕೋನ್ ಆರ್ ಪ್ಲಸ್ ಕೋನ್ ಎಸ್ ಈಕ್ವಲ್ ಟು 360 ಡಿಗ್ರಿ ಆಗುತ್ತದೆ. ಕೋನ್ ಪಿ ಪ್ಲಸ್ ಕ್ಯೂ ಅಂದ್ರೆ 130 ಡಿಗ್ರಿ ಇದೆ, ಪ್ಲಸ್ ಆರ್ ಅಂದ್ರೆ 90 ಡಿಗ್ರಿ ಇದೆ, ಪ್ಲಸ್ ಕೋನ್ ಎಸ್ ಅಂದ್ರೆ 90 ಡಿಗ್ರಿ ಇದೆ, ಈಕ್ವಲ್ ಟು 360 ಡಿಗ್ರಿ ಆಗುತ್ತದೆ. ನೆಕ್ಸ್ಟ್ ಕೋನ್ ಪಿ ಪ್ಲಸ್ 130 ಪ್ಲಸ್ 90 ಪ್ಲಸ್ 90 ಅಂದ್ರೆ 310 ಆಗುತ್ತೆ. ನೆಕ್ಸ್ಟ್ ಈಕ್ವಲ್ ಟು 360 ಡಿಗ್ರಿ ಆಗುತ್ತದೆ. ನೆಕ್ಸ್ಟ್ ಕೋನ್ ಪಿ ಈಕ್ವಲ್ ಟು 360 ಡಿಗ್ರಿ, ಇದು ಪ್ಲಸ್ ಅದು ಈ ಕಡೆ ಬಂದರೆ ಮೈನಸ್ 310 ಆಗುತ್ತೆ. ನೆಕ್ಸ್ಟ್ ಕೋನ್ ಪಿ ಈಕ್ವಲ್ ಟು 360ರಲ್ಲಿ 310 ಹೋದರೆ 50 ಡಿಗ್ರಿ ಆಗುತ್ತದೆ. ಅಂದರೆ ನಾವು ಇಲ್ಲಿ ಕೂಡ ಎಷ್ಟು ಬಂದಿದೆ? ಪಿ ಈಕ್ವಲ್ ಟು 50 ಬಂದಿದೆ. ನಾವು ಎರಡು ವಿಧಾನಗಳ ಮೂಲಕ ಪಿ ಬೆಲೆಯನ್ನು ಕಂಡುಹಿಡಿದೀವಿ. ಇಲ್ಲಿಗೆ ಅಭ್ಯಾಸ 3.3 ಮುಕ್ತಾಯವಾಯಿತು. ಈ ವಿಡಿಯೋದ PDF ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇನೆ, ಯಾರು ಬೇಕಾದರೂ ಹೋಗಿ ನೋಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.